ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಅರಿವೇ ಗುರು ಶೈಲ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ಒಂದು ಇನ್ಸ್ಪೈರ್ ಆಗುವಂಥ ಕಥೆನ ಕೇಳ್ಕೊಂಬರೋಣ. ಒಂದು ಹಳ್ಳಿಯಲ್ಲಿ ರಾಮು ಅನ್ನುವಂಥ ಹುಡುಗನಿದ್ದ. ಅವನು ದೈಹಿಕವಾಗಿ ತುಂಬ ಸದೃಢವಾಗಿರುವಂಥ ಹುಡುಗ. ಆದರೆ ಅವನಿಗೊಂದು ಸಮಸ್ಯೆ ಏನಂದರೆ, ಅವನಿಗೆ ತನ್ನ ಮೇಲೆ ಯಾವುದೇ ನಂಬಿಕೆ ಇಲ್ಲದೆ ಇರೋದು. ಯಾಕಂದರೆ ಯಾವುದೇ ಕೆಲಸ ಮಾಡಕ್ಕೆ ಹೊಂಟ್ರು ಅವನು ನಾನು ಇದನ್ನು ಮಾಡಬಹುದಾ, ನನ್ನಿಂದ ಇದಾಗುತ್ತಾ ಅಂತ ಬರೀ ಸಂದೇಹವನ್ನು ಪಟ್ಕೊಂಡು ಮುಂದೆ ಹೋಗ್ತಾ ಇದ್ದ. ರಾಮುವಿನ ತಂದೆ ಒಬ್ಬ ಸಾಮಾನ್ಯ ರೈತ. ಅವರ ತಂದೆ ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ, ಮನುಷ್ಯನಿಗೆ ನಂಬಿಕೆ ಒಂದು ಇದ್ರೆ ಪರ್ವತ ಕೂಡ ಅವ್ರು ಹತ್ತಬಹುದು ಅಂತ ಯಾವಾಗಲೂ ಈ ಮಾತನ್ನು ಅವರು ಹೇಳ್ತಿರ್ತಾರೆ. ಒಂದು ದಿನ ರಾಮುವಿನ ಶಾಲೆಯಲ್ಲಿ ಪ್ರಬಂಧ ಸ್ಪರ್ಧೆ ಬರೆಯುವಂಥ ಸ್ಪರ್ಧೆನ ಇಡ್ತಾರೆ. ಎಲ್ಲರೂ ಭಾಗವಹಿಸಿರ್ತಾರೆ. ಎಲ್ಲ ಮಕ್ಕಳು ಪ್ರಬಂಧ ಬರೆಯೋಕ್ಕೆ ಶುರು ಮಾಡ್ತಾರೆ. ಪ್ರಬಂಧ ಏನಿತ್ತು ಅಂತಂದರೆ, ನನ್ನ ಕನಸು. ಎಲ್ಲ ಮಕ್ಕಳು ನಾನು ಪೈಲ್ವಾನನಾಗುತ್ತೇನೆ ಅಂತ ಪ್ರಬಂಧ ಬರಿತಾ ಇರ್ತಾರೆ. ಅದರ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಇನ್ನೊಬ್ಬರು ನಾನು ಒಳ್ಳೆಯ ವೈದ್ಯ ಆಗ್ತೀನಿ ಅಂತ ಬರೀತಿರ್ತಾರೆ. ಇನ್ನು ಕೆಲವು ಮಕ್ಕಳು ನಾನು ಇಂಜಿನಿಯರ್ ಆಗ್ತೀನಿ, ಇನ್ನು ಕೆಲವು ಮಕ್ಕಳು ನಾನು ಪೈಲಟ್ ಆಗ್ತೀನಿ, ಇನ್ನು ಕೆಲವು ಮಕ್ಕಳು ನಾನು ವಿಜ್ಞಾನಿ ಆಗ್ತೀನಿ ಅಂತ ಎಲ್ಲರೂ ಯೋಚನೆ ಮಾಡ್ಕೊಂಡು ತಮಗೆ ಇಷ್ಟದನ್ನ ಬರಿತಾ ಇದ್ರು. ಆದರೆ ರಾಮು ಮಾತ್ರ ಏನೂ ಬರಿದೇನೆ ಹಾಗೆ ಕೂತಿರ್ತಾನೆ. ಅವನಿಗೆ ಯಾವ ವಿಚಾರ ಬರಿಬೇಕು ಅನ್ನೋ ವಿಷಯ ಗೊತ್ತಾಗದೇನೆ ಹಾಗೆ ಕೂತ್ಬಿಟ್ಟಿರ್ತಾನೆ. ರಾಮು ಏನೂ ಬರೀದೇನೆ ಕೂತಿರೋದನ್ನ ಗಮನಿಸಿದ ಶಿಕ್ಷಕರು ಅವನ ಹತ್ರ ಬಂದು ಕೇಳ್ತಾರೆ, ಯಾಕೆ ರಾಮು ನೀನೇನು ಬರಿತಾ ಇಲ್ಲ? ಆವಾಗ ಅವನು ಶಿಕ್ಷಕರು ಕೇಳಿದ ತಕ್ಷಣ ತನ್ನ ತಲೆಯನ್ನು ಹಾಕಿ, ನನಗೆ ಯಾವ ಕನಸು ಇಲ್ಲ ಸರ್, ನನಗೆ ಏನು ಬರಿಬೇಕಂತನೂ ಗೊತ್ತಿಲ್ಲ, ಆಮೇಲೆ ನಾನು ಏನಾದರೂ ಬರಿಬಹುದಾ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತ ಒಂದು ಮಾತನ್ನ ಶಿಕ್ಷಕರಿಗೆ ಹೇಳ್ತಾನೆ. ಈ ರಾಮುವಿನ ಮಾತನ್ನ ಕೇಳಿ ಶಿಕ್ಷಕರಿಗೆ ಒಂದು ರೀತಿ ನಗು ಬರುತ್ತೆ. ಅವನ ಮಾತನ್ನ ಕೇಳಿ ಶಿಕ್ಷಕರು ಹೇಳ್ತಾರೆ, ನೋಡ್ ರಾಮು, ಈ ವಯಸ್ಸಲ್ಲಿ ಎಲ್ಲರೂ ಕನಸು ಇದ್ದೇ ಇರುತ್ತೆ, ಎಲ್ಲರೂ ಕನಸು ಕಾಣುವವ್ರೆ. ಆದರೆ ನಿನಗೆ ಯಾಕೆ ಕನಸಿಲ್ಲ ಅಂತಂದರೆ, ನಿನ್ನ ಮನಸ್ಸಿನ ಒಳಗಡೆ ಭಯ ಇದೆ, ಹೀಗಾಗಿ ನಿನಗೆ ಕನಸು ಕಾಣಕ್ಕಾಗ್ತಾ ಇಲ್ಲ ಅಂತ ಅವ್ರು ಒಂದು ಮಾತು ಹೇಳ್ತಾರೆ. ಆ ಮಾತನ್ನು ಕೇಳಿ ರಾಮುಗೆ, ಹೌದಾ, ನನ್ನಲ್ಲಿ ಭಯ ಇದೆಯಾ? ಓ, ಅದಕ್ಕೆ ನಾನು ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ನನಗೆ ಆಗುತ್ತಾ ಅಂತ ಡೌಟ್ ಬರ್ತಾ ಇದೆಯಲ್ಲ, ಅದೇ ಭಯನಾ ಅಂತ ಅವನಿಗೆ ಆ ಶಿಕ್ಷಕರು ಹೇಳಿದ ಮಾತು ಅವನ ಮೇಲೆ ತುಂಬ ಪರಿಣಾಮ ಬೀರ್ತೈತಿ. ಹೀಗಾಗಿ ಏನು ಮಾಡ್ತಾನೆ, ಆ ಟೀಚರ್ ಏನು ಹೇಳ್ತಾರೆ, ಮೊದಲು ನಿನ್ನ ಮನಸ್ಸಿನಲ್ಲಿರುವಂಥ ಭಯನ ಓಡಿಸ್ಬಿಡು, ಆಮೇಲೆ ನೋಡು ನಿನ್ನ ಕನಸು ಶುರು ಆಗುತ್ತೆ, ನೀ ಕನಸು ಕಾಣ್ತೀಯ, ದೊಡ್ಡ ವ್ಯಕ್ತಿ ಆಗ್ತೀಯ ಅನ್ನುವಂಥ ಒಂದು ಸ್ಫೂರ್ತಿದಾಯಕ ಮಾತನ್ನು ಹೇಳಿದ ಮೇಲೆ ಅವನು ಅವತ್ತಿನ ದಿನ ರಾತ್ರಿ ಹೋಗ್ತಾನೆ, ಮಲ್ಕೋಬೇಕಂತಾನೆ ಮಲ್ಗಕ್ಕಾಗ್ತಿಲ್ಲ. ಯಾಕಂದರೆ ಅವನ ಕನಸು ಶುರುವಾಗಿದ್ದೆ ಆವಾಗ. ಯಾಕಂದ್ರೆ ಅವ್ನ ಮನಸ್ಸಲ್ಲಿರುವಂಥ ಭಯನ ಬಿಟ್ಬಿಟ್ಟಿರ್ತಾನೆ, ಮಲ್ಕೊಳಕ್ಕೆ ಹೋಗ್ತಾನೆ, ನಿದ್ದೆ ಬರಲ್ಲ, ಕಿಟಕಿ ಹೊರಗಡೆ ನೋಡ್ತಾನೆ, ಚಂದ್ರ ಅವನ ಆ ಕಣ್ಣಿಗೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂದರೆ ಆ ಚಂದ್ರನೇ ಅವನ ಬಾಳಿಗೆ ಬೆಳಕನ್ನು ಕೊಡ್ತಾ ಇದ್ದಾನೇನೋ ಅನ್ನೋಂಥ ಒಂದು ಸ್ಫೂರ್ತಿ ಅವನಿಗೆ ಸಿಗುತ್ತೆ. ಆ ಚಂದ್ರನ ತೇಜಸ್ಸು ಅವನಿಗೆ ಒಂದು ಬಾಳಿನ ಬೆಳಕಾಗುತ್ತೆ. ಆ ಕ್ಷಣದಿಂದಲೇ ಅವನು ತನ್ನ ಕನಸನ್ನು ಬರೆಯಲು ಪ್ರಾರಂಭ ಮಾಡ್ತಾನೆ. ಏನು ಯೋಚನೆ ಮಾಡಿಕೊಂಡು ನಿಮ್ಮ ಕನಸು ಇದೆಯೇ, ಪ್ರಬಂಧ ಸ್ಪರ್ಧೆ ಇದೆ ಅಂತ ಏನು ಶಾಲೆಯಲ್ಲಿ ಹೇಳಿದ್ರಲ್ಲ, ತುಂಬ ಯೋಚನೆ ಮಾಡಿ ಪ್ರಬಂಧನ ಶಾಲೆಯಲ್ಲಿ ಬರೀತಾನೆ ಹೋಗಿ. ಆದರೆ ಅದು ಅತ್ಯುತ್ತಮ ಪ್ರಬಂಧ ಅಂತ ಹೇಳಿ ಆಯ್ಕೆಯಾಗುತ್ತೆ. ಆ ಪ್ರಬಂಧಕ್ಕೆ ಅವನಿಗೆ ಪ್ರೈಸ್ ಕೂಡ ಬರುತ್ತೆ. ಅವನು ಬರೆದಂಥ ಪ್ರಬಂಧ ಶ್ರೇಷ್ಠ ಪ್ರಬಂಧ ಅಂತ ಆಯ್ಕೆ ಆಯಿತು. ಶಿಕ್ಷಕರೆಲ್ಲರೂ ಅವನನ್ನು ಪ್ರಶಂಸಿಸಿದರು. ಉಳಿದ ಮಕ್ಕಳೆಲ್ಲ ಅವನಿಗೆ ಗೇಲಿ ಮಾಡಿದರು, ನೀನು ವಿಜ್ಞಾನಿ ಆಗ್ತೀಯಾ, ನೀನು ವಿಜ್ಞಾನಿ ಆಗಕ್ಕೆ ಸಾಧ್ಯನಾ ಅಂತ ಹೇಳಿ ಗೇಲಿ ಮಾಡಿದ್ರು. ರಾಮ ಮಾತ್ರ ಅವ್ರ ಬಗ್ಗೆ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳಿಲ್ಲ. ಯಾಕಂದರೆ ಬೇರೆ ಮಾತುಗಳಿಗಿಂತ ಅವನು ಕನಸಿನ ಬೆನ್ನು ಹತ್ತಿದ್ದ. ಹೀಗಾಗಿ ಅವರ ಯಾವ ಮಾತುಗಳು ಕೂಡ ಅವನಿಗೆ ತಲೆಗೆ ಹೋಗಲಿಲ್ಲ. ಇದಕ್ಕಾಗಿ ರಾಮ ದಿನಾಲು ಏನು ಮಾಡಿದ, ಎಷ್ಟೊಂದು ಪುಸ್ತಕಗಳನ್ನು ಓದುವ ಹವ್ಯಾಸವನ್ನು ಬೆಳೆಸ್ಕೊಂಡ. ತನ್ನ ಪಠ್ಯಕ್ಕೆ ಪೂರಕವಾಗುವಂಥ ಅನೇಕ ಪುಸ್ತಕಗಳನ್ನು ಓದಕ್ಕೆ ಶುರು ಮಾಡಿದ. ಆಮೇಲೆ ಇತರ ಹೊಸ ವಿಷಯಗಳನ್ನು ಕಲಿಯಲು ಅವನು ಆಸಕ್ತಿಯನ್ನು ವಹಿಸಿದ. ಹಿಂಗೆ ಮುಂದುವರಿತಾ 15 ವರ್ಷಗಳ ನಂತರ ಈ ರಾಮ ಅನ್ನೋನು ಭಾರತದ ಶ್ರೇಷ್ಠ ವಿಜ್ಞಾನಿಗಳ ಒಂದು ಸಾಲಿನಲ್ಲಿ ಬಂದು ನಿಂತಿರ್ತಾರೆ. ಅವರೇ ಡಾಕ್ಟರ್ ರಾಮಚಂದ್ರ ರಾವ್.
ಇಸ್ರೋದಲ್ಲಿ ಪ್ರಮುಖ ವಿಜ್ಞಾನಿ ಅಂತ ಆಗಿ ಅವರು ಗುರುತಿಸ್ಕೋತಾರೆ. ಇವರು ಪ್ರಮುಖ ವಿಜ್ಞಾನಿಯಾಗಿ ಹೊರಹೊಮ್ತಾರೆ. ಇವರ ಒಂದು ಪಾಠವನ್ನ ಮಕ್ಕಳ ಪಠ್ಯ ಪುಸ್ತಕಗಳಲ್ಲಿ ಕೂಡ ಸೇರಿಸಲಾಯಿತು. ಅವರು ವಿಜ್ಞಾನಿ ಆದಮೇಲೆ ಹಳ್ಳಿಗೆ ಭೇಟಿ ಮಾಡಕ್ಕೆ ಹೋಗ್ತಾರೆ. ಹಳ್ಳಿಯಿಂದ ಮಕ್ಕಳು ಸಾಗರೋತ್ತರವಾಗಿ ಅವರನ್ನ ಭೇಟಿ ಮಾಡಲು ಬಂದರು. ಅವರ ಹಳ್ಳಿಗೂ ಹೋದಾಗ ಶಾಲೆಯ ಅಷ್ಟೂ ಶಿಕ್ಷಕರು ಅವರನ್ನ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಇವನನ್ನ ವಿದ್ಯಾರ್ಥಿ ಅಂತ ಹೇಳ್ಕೊಂಡ್ರು. ಶಿಕ್ಷಕರು ಅವನ ಬಗ್ಗೆ ಗರ್ವದಿಂದ ಹೇಳ್ಕೊಂಡ್ರು, ನೋಡಿ ನಂಬಿಕೆ ಈತನನ್ನ ಇಷ್ಟೊಂದು ಎತ್ತರಕ್ಕೆ ಕೊಂಡೊಯ್ತಿದ್ದು ಅಂತ ಹೆಮ್ಮೆಯಿಂದ ಅವರನ್ನ ನೋಡಿ ಹೇಳ್ತಾರೆ. ರಾಮಚಂದ್ರ ಅವರು ನನಗೆ ಕನಸು ಬಂದ ದಿನಾನೇ ನಾನು ಮನುಷ್ಯನಾದೆ ಅಂತ ಆ ಎಲ್ಲ ಮಕ್ಕಳಿಗೂ ತಮ್ಮ ಅನುಭವವನ್ನ ಹೇಳ್ತಾ ಬಂದ್ರಂತೆ. ನಮ್ಮೊಳಗಿನ ಭಯವೇ ನಾವು ಸಾಧಿಸದಂತೆ ತಡೆಯುತ್ತದೆ. ನಿರಂತರ ಪರಿಶ್ರಮ, ಶ್ರದ್ಧೆ, ಅಭ್ಯಾಸ ಇದ್ರೆ ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ಎಲ್ರೂ ಕನಸನ್ನು ಕಾಣಿ, ಆ ಕನಸನ್ನ ನಂಬಿ, ಆ ಕನಸಿಗಾಗಿ ನಾವು ಪರಿಶ್ರಮ ಪಟ್ಟಿದ್ದೇ ಆದ್ರೆ ನಮ್ಮ ಜೀವನ ನಿಖರವಾಗಿ ಸಂತೋಷವಾಗಿ ಮುಂದುವರಿಯುತ್ತೆ. ಕನಸನ್ನ ಕಾಣ್ರಿ, ಆ ಕನಸನ್ನ ನಂಬ್ರಿ, ಅದಕ್ಕಾಗಿ ಪರಿಶ್ರಮ ಇರಲಿ. ಆ ಕನಸೇ ನಿಮ್ಮ ಬದುಕನ್ನ, ನಿಮ್ಮ ಜೀವನವನ್ನ ಬದಲಾಯಿಸುವಂತ ಕನಸು ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು.